ಅಪ್ಪ ಬೈತಾರೆ ನಿಮಗೆ. ಹೈ ಗಾಯ್ಸ್, ನಿಮ್ಮ ಡಿಸೈಡ್ ಚಾನಲ್ಗೆ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಥ್ಯಾಂಕ್ ಯು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಂತ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಫೈನಲಿ ರೀಚ್ಡ್ ಮಿರ್ಜಾನ್ ಕೋಟೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಮಿರ್ಜಾನ್ ಗ್ರಾಮದಲ್ಲಿ ಇದೆ. ಇದು ಸುಮಾರು 11.5 ಎಕರೆಗಳಷ್ಟು ವಿಸ್ತೀರ್ಣವಾದ ಪ್ರದೇಶವನ್ನು ಒಳಗೊಂಡಿದೆ. ಈ ಕೋಟೆಯನ್ನು ಕಟ್ಟಿಸಿದವರು ಕರ್ನಾಟಕದ ಇತಿಹಾಸದಲ್ಲೇ ಕಾಳುಮೆಣಸಿನ ರಾಣಿ ಅಂತೇಳಿ ಪ್ರಸಿದ್ಧ ಹೊಂದಿರುವ ಸಾಳು ವಂಶದ ಗೇರುಸೊಪ್ಪೆಯ ರಾಣಿ ಚನ್ನಭೈರಾದೇವಿ 16ನೇ ಶತಮಾನದಲ್ಲಿ ಇದನ್ನು ಕಟ್ಟಿಸ್ತಾರೆ. ಅವರು ಇಲ್ಲಿ 54 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸ್ತಾರೆ. ಅವರಿಗೆ ಕಾಳುಮೆಣಸಿನ ರಾಣಿ ಅಂತೇಳಿ ಯಾಕೆ ಹೆಸರು ಬಂತ ಹೇಳಿದರೆ, ಅವರ ಕಾಲದಲ್ಲಿ ಇಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿಯೇ ಇತ್ತು. ಇಲ್ಲಿ ಅಕ್ಕಿ ಮತ್ತು ಮೆಣಸಿನ ವ್ಯಾಪಾರ ಕೇಂದ್ರವಾಗಿತ್ತಿದು. ಮತ್ತು ಮಸಾಲೆ ಪದಾರ್ಥಗಳು, ಕಾಳುಮೆಣಸು ಎಲ್ಲ ಫಾರಿನ್ ದೇಶಕ್ಕೆ ತುಂಬ ಹೆಚ್ಚಿನ ಮಟ್ಟದಲ್ಲಿ ರಫ್ತಾಗ್ತಿತ್ತು. ಆ ಒಂದು ರೀಸನಿಗೆ ಚನ್ನಭೈರವದೇವಿಗೆ ಕಾಳುಮೆಣಸಿನ ರಾಣಿ ಅಂತೇಳಿ ಹೆಸರು ಬರ್ತದೆ. ಇಲ್ಲಿ ಒಟ್ಟು 9 ಬಾವಿಗಳು ಇದೆ. ಆದರೆ ನಾನು 9 ಬಾವಿ ತೋರಿಸಲಿಲ್ಲ, 1 ಬಾವಿ ಮಾತ್ರ ತೋರಿಸಿದ್ದು. ಫೈನಲಿ ಯಾಣ. ಓ ದೇವ್ರೆ, ಎಷ್ಟು ಉದ್ದ ಇದೆ. ಫೋಟೋ ಶೂಟಿಂಗ್ ಪ್ರಿಪೇರ್ ಎಲ್ಲ ಡಿಪ್ರೆಷನ್ ಇಲ್ಲ. ಯಾನದಲ್ಲಿ ಕಲ್ಲು ಅಲ್ಲಾಡಿದ್ರೆ ಇವನು ಬಂದು ಹಿಡಿತಾನಂತೆ. ಯಾನಾಗೆ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ. 1 ಕಿಲೋಮೀಟರ್ ನಡಿಬೇಕು. 1 ಕಿಲೋಮೀಟರ್ ನಡೀರಿ 1 ಕಿಲೋಮೀಟರ್ ನಡಿ ಮುಂದೆ. ಓಕೆ, ಯಾನಕ್ಕೆ ಹಾಗೆ ಹೋಗಿದ್ದೇವೆ. ಯಾನದ ಹತ್ರ ಬರುವಾಗ ಇದೊಂದು ನೀರು ಸಿಗ್ತದೆ. ವಾವ್, ಮುಂದೆ ಹೋಗ್ತೀವಿ. ಅವರೆಲ್ಲ ಹಿಂದೆ ಇದ್ದಾರೆ. ಟ್ರಕ್ಕಿಂಗ್ ಸಾಕಾಯ್ತು ಅನ್ನೋದು ಏನು ಫೀಲ್ ಇಲ್ಲ. ಚೆನ್ನಾಗ್ತಿತ್ತು ಅಂದ್ರೆ ಇಲ್ಲ, ಮಳೆ ಅಲ್ವಾ, ಚೆಂದ ಆಗ್ತಿದೆ. ಯಾಣಕ್ಕೆ ಬಂದ್ವಿ. ಇಲ್ಲಿ ಒಂದು ದೇವಸ್ಥಾನ ಇದೆ, ಯಾಣ ಶ್ರೀ ಕ್ಷೇತ್ರ ಯಾಣ ಅಂತೇಳಿ. ಕೇವಲ ಸಿಗ್ತದೆ, ಬನ್ನಿ ಹೋಗುವ. ಯಾಣ ಮಹಾಗಣಪತಿ ದೇವಸ್ಥಾನ ಯಾಣದಲ್ಲಿ. ಆಮೇಲೆ ಈ ಸ್ಟೆಪ್ಸ್ ಅನ್ನು ಹಾಕೊಂಡು ಒಳಗಡೆ ನಾವು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ಏನೋ ದೊಡ್ಡ ಗುಹೆ ಉಂಟು, ಗುನಾ ಕೇವ್ಸ್. ಯಪ್ಪ ಹೋಗ್ತಿದೆ, ನಂಗೆ ಭಯ ಆಗ್ತಿದೆ. ಎಂತ ಇದೆ
ಮಾಡುವ ಬನ್ನಿ. ವಾವ್, ಈ ತರ ಕಾಣುತ್ತೆ ಹೀಗೆ. ಫೈನಲಿ ಬೆಟ್ಟದ ಹತ್ರ ಬರುವಾಗ ಈ ದೇವಸ್ಥಾನ ಸಿಗ್ತದೆ. ಆಗ ಒಂದು ಗುಹೆ ಒಳಗೆ ಹೋದ್ವಲ್ಲ, ಅದು ಈ ದೇವರದು ಮೂಲ ಸ್ಥಾನ ಅಂತೆ. ದೇವಸ್ಥಾನ ಒಳಗಿಂದ ಈ ಗುಹೆ ಒಳಗೆ ಹೋಗ್ಬೇಕು. ಈ ಸ್ಥಾನಕ್ಕೆ ವಾವ್, ವ್ಯೂ 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 ವ್ಯೂ. सब क्या देखना पड़ रहा है. अच्छा है मैं अंधा. ಎದ್ದಳಲೇ ಅಂತಿದೆ ಅದು. ಪಂಡೆ ಫೋಟೋ ದೆಪ್ಪೊರ್ಚಿಂದು ಇಂಬೆ ಊರುಡ್ದು ಕಿಸೆ ಕೊಂಜಿರಾಟ ಕೈದಿ ಒಂದು ಉಂತುವೆ ಅಷ್ಟೇ. ಇವನು ಕಿಸೆಗೊಂದು ಕೈ ಹಿಡಿದು ಇವನೊಬ್ಬ ಇಲ್ಲಿ ಫೋಟೋಗ್ರಾಫರ್ ಅಲ್ಲ, ಸಾರಿ ಪೋಸ್ಟ್ಗ್ರಾಫರ್. ನೋಡಿ, ಫೋಟೋಗೋಸ್ಕರ ಇಲ್ಲಿ ಎಷ್ಟು ಇದ್ದಾರೆ. ಇವನೊಬ್ಬ ಹುಡುಗರಂತ ಸಹ ನೋಡುದಿಲ್ಲ, ಬಾರ ಅಂತ ಕರೀತಾನೆ. अरे कौन भौंक रहा है ये बत्ता. ನೋಡಿ ಇವನೇ ಇಲ್ಲಿ ಆದ್ರೆ भगवान तेरी लीला अब्रम. ಸಿಕ್ಕಿದ್ರೆ ಹುಡುಗರು ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಅವನ ನಂಬರ್ 123456789110. ಅದೊಲೆ ಆ ಬಣ್ಣ ನಾನು ಹೇಳಿದ್ದು ಸುಳ್ಳಲ್ಲ ನೋಡಿ. ಆಶಿಕ್ ವೈಟ್ ಮಾಡೋ ಎಲ್ಲರ ಹತ್ರ ಹೇಳ್ತಾನೆ ಫೋಟೋ ತೆಗಿಬೇಡಿ. ಇವನು ಮಾತ್ರ 1001 ಸಲ ಫೋಟೋ ತೆಗಿತಾನೆ. ಈಗ ನೋಡಿ ಕಿಸೆ ಕೈ ಇಡ್ತಾನೆ, 2 ಸೈಡ್ ಸರಿ ನೋಡಿ ये रहा नहीं जाता, तड़प ही ऐसी है. ಆಯ್ತಾ ಈಗ ಸರಿ ನೋಡಿ ಕಿಸೆ ಕೈ ಹಿಡಿತಾನೆ. ಈಗ ಬೇಡ ಅದು ಹೋದಾಯ್ತಾ. ಈಗ ನೋಡಿ ಕಿಸೆ ಕೈ ಹಿಡಿತಾನೆ ಕೆಟ್ಟಿಸ್ತಾನೆ ನನ್ನ, ಅದು ಗೊತ್ತು ನನಗೆ. ಆಯ್ತಾ ಕಿಸೆ ಕೈ ಇಡ್ಲಿಲ್ಲ, ಸಾರಿ ಗೈಸ್. ಸುರಕ್ಷಾ ರಿವ್ಯೂ ಕೊಡು. ಹೇಗೆ ಕ್ಯಾಮರಾ ತಿರುಗಿಸ್ಲಿಕ್ಕೆ ಆಗುದಿಲ್ಲ? ಇಲ್ಲ ಹಾಗೆ ಬಂದಿವ್ರಿ ನೋಡ್ರಿ ತಿರ್ಗಿಸ್ರಿ ಕ್ಯಾಮ್ರಾನ. ಏನ್ನ ಮಾಡ್ ನೋಡ್ರಿ ಮೋಡ ಉಳ್ಳಾಗಡ್ಡೆ ತಿನ್ಕೊಂಡ್ ಬಂದಿವ್ರಿ ನಾವು. ಅದಿಲ್ಲಿ ಏನು ಕಾಣಕತ್ತಿಲ್ರಿ. ಎಲ್ಲ ಇಂಗ್ಲಿಷ್ ಬಿಟ್ಟಿದವ್ರು. ಬಂದ್ ಹೆಂಗಾಯ್ತು ರಿವ್ಯೂ ಕೊಡು. ಹೌದು, ಬೇಡ ಪರವಾಗಿಲ್ಲ ಬೇಡ. ಜಲಪಾತ ನೋಡ್ಲಿಕ್ಕೆ ಬಂದದ್ದು. ಜಲಪಾತ ಕಾಣಿಸ್ತಿಲ್ಲ ಮತ್ತೆ ಈಗ ಇದಲ್ಲ ಮೈಂದಲ್ಲ, ಹೌದು ಕಾಣಿಸ್ತಿಲ್ಲ ಸುಳಿ. ಈಗ ಕಾಣಿಸ್ತು ಸ್ವಲ್ಪ. ನನಗೆ ಅಂದ್ರೆ ಮನೆಯಲ್ಲಿ ಕಣ್ಣಿಗೆ ನೀರು ಕಾಣಲಿಕ್ಕೆ ಸಿಗುದಿಲ್ಲಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ರಿವ್ಯೂ. ನೆಕ್ಸ್ಟ್ ಈಗ ಬರೋರಿಗೆ ಅಂತ ಹೇಳ್ತೀರಾ? ಓಕೆ, ವ್ಯೂವರ್ಸ್ ಹಾಕಿ ಅವಳೆ ಅಕೌಂಟಿಗೆ. ಮತ್ತೆ ನೋಡುವ, ನನಗೆ ಮೆಸೇಜ್ ಮಾಡಿ. ಓಕೆ, ಅವಳಿಗೆ ಹೇಳಿ ಕಮೆಂಟ್ ಮಾಡಿ. क्या साबित करना चाहता है तू? क्या साबित करना चाहता है? फोटो दे पर आ मल्पी ಏನ ಪೆರ್ಗುರಿ सब क्या देखना पड़ रहा है. अच्छा है मैं अंधा. ಮಕ್ಕಳು ಬೋದಿಂಗ್ ಕೂಡ ತೂರತ್ತು ಆ ಕೆಂಪಂಗಿದೆ ಆಯ್ಬೋದೇನು ಬೋದಿಂಗ್ ఒక వాళ్ళు మోల్ పోతుంది
ನಾನು ಓದಿದ್ದೇನೆ ಮಕ್ಕಳು ವರ್ಮ ಜನ ದುಡ್ಡು ಯಾರು ಈ ಬೊಲ್ಲಡ್ ಬೋತಿಗೆ ದುಡ್ಡು ಇವನು ಯಾಕೆ ಬಂದದಂದ್ರೆ ರೀಸನ್ ಇಲ್ಲಿ ಇವಳು ಬಂದದಕ್ಕೆ ನಾನು ನೋಡ್ಲಿಕ್ಕೆ ಗಾಯ್ಸ್ ಬಂದದ್ದು ಇವರೆಲ್ಲ ಮಂಗಗಳು ಸುಮ್ಮನೆ ಹಾಗೆ ಬಂದದ್ದು ಒಂದು ನೋಡ್ಲಿಕ್ಕೆ ಆಗುದಿಲ್ಲ ಆಚೆ ಹೈಕಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟೇ ವಿಡಿಯೋ ಪ್ಲೇ ಆಚೆ ಸಾವು ಮಾತಾಡ ಇವನಿಗೆ